ಹಲೋ ಎವ್ರಿ ಒನ್. ಸೊ ಈ ವಿಡಿಯೋಲಿ ಕಂಪ್ಲೀಟ್ ಇಂಜಿನಿಯರಿಂಗ್ ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಗ್ರಾಫ್ ಒಂದೇ ಒಂದು ಗ್ರಾಫ್ ವಿಲ್ ಕಂಪ್ಲೀಟ್ಲಿ ಟೆಲ್ ಯು ಎವ್ರಿಥಿಂಗ್. ಏನಂದರೆ ಇದು ಜಾಬ್ಸ್, ಇಂಜಿನಿಯರಿಂಗ್ ಜಾಬ್ಸ್ ಲಾಸ್ಟ್ 50 ಇಯರ್ಸಲ್ಲಿ ಯಾವ್ದ್ಯಾವ್ದು ಜಾಬ್ಸ್ ಎಷ್ಟೆಷ್ಟಿತ್ತು ಅಂತ. ವಿ ಸ್ಟಾರ್ಟೆಡ್ ಲುಕಿಂಗ್ ಡೇಟಾ ಫ್ರಮ್ 1980, 1990, 2000, 2020, 30ವರೆಗೂ ಯಾವ ಥರ ಇಂಜಿನಿಯರಿಂಗ್ ಜಾಬ್ಸ್, ಎಷ್ಟು ಜಾಬ್ಸ್ ಇತ್ತು ಅಂತ ರಿಲೇಟಿವ್ ಸ್ಕೇಲಲ್ಲಿ ನಾವು ಈ ಗ್ರಾಫ್ನ ಪ್ಲಾಟ್ ಮಾಡಿರೋದು. ಸೊ ಇಫ್ ಯು ಸಿ 1980ಯಲ್ಲಿ ಸಿವಿಲ್ ವಾಸ್ ದ ಮೆಜಾರಿಟಿ. ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ವರ್ ಲೈಕ್ ದ ಬಿಗ್ ಪಿಲ್ಲರ್ಸ್, ಬಿಕಾಸ್ ಆ ಟೈಮಲ್ಲಿ ಇಂಡಿಯಾ ಇನ್ನೂ ತುಂಬ ಅಂಡರ್ ಡೆವಲಪ್ಡ್ ಇತ್ತು. ತುಂಬ ಕನ್ಸ್ಟ್ರಕ್ಷನ್ ಆಗಬೇಕಿತ್ತು, ತುಂಬ ಇಂಡಸ್ಟ್ರಿ ಸೆಟಪ್ ಆಗಬೇಕಿತ್ತು. ಸೊ ಮೆಜಾರಿಟಿ ಆಫ್ ದ ಜಾಬ್ಸ್ ವರ್ ಹಿಯರ್, ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್. ಆಮೇಲೆ ಎಲೆಕ್ಟ್ರಿಕಲ್ಲು ಇಂದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬೂಮ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ 2000ಸಲ್ಲಿ 1990ಇಂದ 2000ಸಲ್ಲಿ ಎಲ್ಲ ಇ ಸಿ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 2010ನಲ್ಲಿ ಕಂಪ್ಲೀಟ್ ಶಿಫ್ಟ್ ಇನ್ ಸಾಫ್ಟ್ವೇರ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ IT ಜಾಬ್ಸ್ ವರ್ ಲೈಕ್ ಆಲ್ಮೋಸ್ಟ್ ಹಾಫ್. ಮೆಕ್ಯಾನಿಕಲ್ಲು, ಸಿವಿಲ್ಲು ಎವರ್ಗ್ರೀನ್ ಅಂತಿದ್ದದೆಲ್ಲ ಲೈಕ್ ಇಟ್ ಸ್ಲೋಲಿ ಬಿಕೇಮ್ ಲೈಕ್ ವೆರಿ ಸ್ಮಾಲ್ ಪೋರ್ಷನ್. ಬಿಕಾಸ್ ನೀವೇ ನೋಡ್ಬೋದು, ಈಗ ಸಿವಿಲ್ ಓದ್ಬಿಟ್ಟು ನೀವು ಏನು ಮಾಡ್ತೀರಾ, ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದರೆ ಅಷ್ಟೊಂದು ಇಂಜಿನಿಯರ್ಸ್ ಆ್ಯಕ್ಚುಲಿ ರಿಕ್ವೈರ್ಡ್ ಇಲ್ಲ. ಸೇಮ್ ವಿತ್ ಮೆಕ್ಯಾನಿಕಲ್, ಸೇಮ್ ವಿತ್ ಅದರ್. ಇಷ್ಟು ಇಂಡಸ್ಟ್ರಿ ಏನು ಲಾಸ್ಟ್ 20 ಇಯರ್ಸಲ್ಲಿ ಗ್ರೋತ್ ಆಗಿದ್ದೆ IT ಸೆಕ್ಟ್ರಲ್ಲಿ, ಟೆಕ್ನಾಲಜಿ ಸೆಕ್ಟ್ರಲ್ಲಿ. ಸೊ ಅದಕ್ಕೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ IT ಬೇಕಾಗಿದ್ದು. ಸೊ ಈವನ್ ನೀವು ಮೆಕ್ಯಾನಿಕಲ್, ಸಿವಿಲ್ಲು, EC ಮಾಡಿದ್ರು ಈ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ನೀವು ಯಾರೇ ಕೇಳಿದ್ರು ಟೆಕ್ನಾಲಜಿ ಅಥವಾ IT ಕಂಪ್ನೀಸಲ್ಲಿ ವರ್ಕ್ ಮಾಡ್ತಾಯಿದ್ರು, ಕರೆಕ್ಟಾ? ಸೊ ಈಗ ಅದನ್ನ ಮುಂದೆ ಹೇಗೆ ಶಿಫ್ಟ್ ಆಗ್ತಾ ಇದೆ ಅಂದರೆ, ಕಂಪ್ಯೂಟರ್ ಸೈನ್ಸ್ ಅಂತ ಲಾಸ್ಟ್ 20 ಇಯರ್ಸ್ ಏನು ಹೇಳಿದ್ರು, ದಿಸ್ ಈಸ್ ಡ್ರಾಸ್ಟಿಕಲಿ ಡಿಕ್ರೀಸಿಂಗ್. ಬಿಕಾಸ್ ಆಫ್ ವಾಟ್? ಬಿಕಾಸ್ ಆಫ್ ಎಂಟ್ರಿ ಲೆವೆಲ್ ಜಾಬ್ಸ್ ಆರ್ ಗೆಟಿಂಗ್ ಆಟೋಮೇಟೆಡ್ ಬೈ AI. ಈಗೇನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಬಿಟ್ಟು 4 ಇಯರ್ಸು ನೀವು ಯಾವ ಜಾಬ್ಗೆ ಹೋಗ್ತೀರಾ, ಜೂನಿಯರ್ ಡೆವಲಪರ್ ಅಂತ ಕರೀತಾರೆ, ಅಥವಾ SD1 ಅಂತ ಕರೀತಾರೆ. ಸೊ ಅದೇನದು ಆ ಪ್ರೊಫೈಲ್ ಇರದೆ ನೋಡಿ, ಆ ವರ್ಕ್ ಏನು ಮಾಡ್ತಾರೆ, ಯೂಶಲಿ ಏನಾದ್ರು ಬೇಸಿಕ್ ಪ್ರೋಗ್ರಾಮಿಂಗ್ ಮಾಡ್ತಾರೆ, ಟೆಸ್ಟಿಂಗ್ ಮಾಡ್ತಿರ್ತಾರೆ, ದೇ ಹೆಲ್ಪ್ ದಿ ಸೀನಿಯರ್ ಡೆವಲಪರ್ಸ್. ಆ ರೋಲು AI ಈಸ್ ಏಬಲ್ ಟು ಡೂ ಸೋ ವೆಲ್. ಈಗ ಯಾವ ಕಂಪ್ನೀಸು ಅಷ್ಟೊಂದು ಆ ಗ್ರ್ಯಾಜುಯೇಟ್ಸ್ನ ಹೈರ್ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಇವರೆಲ್ಲ ಏನು ಮಾಡ್ತಾರೆ, ಸೊ ನೋಡ್ತಾ ಇದ್ದೀರಾ ಶಿಫ್ಟ್ ಹೆಂಗೆ ಆಗ್ಬೋದು ಅಂತ. ಬಿಕಾಸ್ AI ಆ್ಯಂಡ್ ಡೇಟಾ ಸೈನ್ಸ್ ಆ್ಯಂಡ್ ಡಿಫ್ರೆಂಟ್ ಎಮರ್ಜಿಂಗ್ ಫೀಲ್ಡ್ಸ್, ನ್ಯೂ ಟೆಕ್ನಾಲಜಿ ಆ್ಯಂಡ್ ನ್ಯೂ ಎಮರ್ಜಿಂಗ್ ಫೀಲ್ಡ್ಸ್ ವಿಲ್ ಗ್ರೋ ಇನ್ ದ ನೆಕ್ಸ್ಟ್ 10 ಇಯರ್ಸ್. ಸೊ ಇದೊಂಥರ ನೀವು ಸ್ಕೇಲ್ ನೋಡ್ಬೋದು. ಈ ಪೀರಿಯಡಲ್ಲಿ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ವಾಸ್ ಇನ್ ಫುಲ್ ಬೂಮ್. ಸೊ ನಮ್ಮ ಪೇರೆಂಟ್ಸನ್ನೆಲ್ಲ ಕೇಳಿದ್ರೆ ಈಗಲೂ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಎವರ್ಗ್ರೀನ್ ಅಂತಾರೆ, ಬಿಕಾಸ್ ಆಫ್ ದಿಸ್ ರೀಸನ್. ಅವ್ರು ಈ ಟೈಮ್ ಪೀರಿಯಡಲ್ಲಿ ಇದ್ದಿದ್ದು, ನೋಡಿದ್ದು, ಸೊ ಅವ್ರಿಗೆ ಅದು ಮೈಂಡಲ್ಲಿ ಅದೇ ಇರುತ್ತೆ. ಸೊ ಇನ್ನು ನೆಕ್ಸ್ಟು ನಿಮ್ಮ ಬ್ರದರ್ಸು, ಅಣ್ಣ ಅಥವಾ ಸ್ವಲ್ಪ ದೊಡ್ಡವ್ರನ್ನ ಕೇಳಿದ್ರೆ ನೆಕ್ಸ್ಟು EC ಬೂಮ್ ಆಯಿತು. ನೆಕ್ಸ್ಟು ಫುಲ್ ಕಂಪ್ಯೂಟರ್ ಆ್ಯಂಡ್ IT ರಿಲೇಟೆಡ್ ಬೂಮ್ ಆಯಿತು. ನೆಕ್ಸ್ಟ್ ಈಸ್ ಗೋಣ ಬಿ ವಾಟ್ ಏನು ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ತುಂಬ ಕಷ್ಟ. ಬಟ್ ಇಟ್ಸ್ ನಾಟ್ ದ ಸೇಮ್ ಆ್ಯಸ್ ಬಿಫೋರ್. ಸೊ ದಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಯಾವ ಬ್ರ್ಯಾಂಚ್ ತೊಗೋಬೇಕು, ಏನು ತೊಗೊಂಡ್ರೆ ನೆಕ್ಸ್ಟ್ ಫ್ಯೂಚರ್ ಪ್ರೂಫ್ ಇರುತ್ತೆ ನೆಕ್ಸ್ಟ್ 10 ಇಯರ್ಸ್ 20 ಇಯರ್ಸಲ್ಲಿ ಅಂತ. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಗ್ರಾಫ್ ತೋರಿಸ್ತೀನಿ. ಇದು ಒಂಥರ ಏನು ಡಿಮ್ಯಾಂಡ್, ಕರೆಕ್ಟಾ? ಮಾರ್ಕೆಟಲ್ಲಿ ಎಷ್ಟು ಜಾಬ್ಸ್ ಇದೆ ಯಾವುದಕ್ಕೆ ಅಂತ. ನೀವು ಇನ್ನೊಂದು ಗ್ರಾಫ್ ನೋಡಿದ್ರೆ, ಇದು ಡೇಟಾ ಪಾಯಿಂಟ್ ಏನು ಅಂದರೆ 2025 ಕರ್ನಾಟಕ ಇಂಜಿನಿಯರಿಂಗ್ ಕಾಲೇಜಸ್ ಸೀಟ್ಸ್ ಡಿಸ್ಟ್ರಿಬ್ಯೂಷನ್. ಆಲ್ಮೋಸ್ಟ್ 147,000 ಟೋಟಲ್ ಇಂಜಿನಿಯರಿಂಗ್ ಸೀಟ್ಸ್ ಇತ್ತು. ಅದರಲ್ಲಿ ಯಾವ ಬ್ರಾಂಚಿಗೆ ಎಷ್ಟು ಸೀಟ್ಸ್ ಇತ್ತು ಅಂತ ನೋಡಿದ್ರೆ, ಕೋರ್ CS ಆ್ಯಂಡ್ IT ಆಲ್ಮೋಸ್ಟ್ ಇಸ್ 40% ಆಫ್ ದ ಓವರ್ ಆಲ್ ಸೀಟ್ಸ್. ಟಿಲ್ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಇದು ಓಕೆ, CS ಓದ್ತಾ ಇದ್ರು, ಅವರೆಲ್ಲ CSಗೆ ಜಾಬ್ ಸಿಗ್ತಾ ಇತ್ತು. ಇಟ್ಸ್ ನಾಟ್ ದ ಸೇಮ್ ಗೋಣ ಬಿ ಇನ್ ದ ಫ್ಯೂಚರ್. ಸೊ ಈ ವರ್ಷನೂ ಇನ್ನೂ ಇದು 40% ಇದ್ದೇ ಇರುತ್ತೆ. ಈ ಸ್ಟೂಡೆಂಟ್ಸ್ಗೆ ಫ್ಯೂಚರ್ ಏನು, ಅವ್ರಿಗೆ ಏನು ಜಾಬ್ ಸಿಗುತ್ತೆ ಅನ್ನೋದು ತುಂಬ ರಿಸ್ಕಿ ಅನಿಸುತ್ತೆ ಈಗಲೇ. AI/ML ಡೇಟಾ ಸೈನ್ಸು ಆಲ್ಮೋಸ್ಟ್ ಲೈಕ್ 20%. ಸೊ CS, AI/ML, ಸೈಬರ್ ಸೆಕ್ಯೂರಿಟಿ ಅದು ಇದು ಆ್ಯಂಡ್ CS ಹೈಬ್ರಿಡ್ಸ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ 65% ಆಫ್ ದಿ ಸೀಟ್ಸ್ ಆರ್ ಫಾರ್ CS ರಿಲೇಟೆಡ್ ಬ್ರಾಂಚಸ್. ಸೊ ಜಸ್ಟ್ ಟು ಗಿವ್ ಯು, 3 ಜನದಲ್ಲಿ 2 CS ಡಿಗ್ರಿನೇ ಮಾಡ್ತಾ ಇದ್ದಾರೆ 2025 ಪ್ರಕಾರ, ಆ್ಯಂಡ್ 2026ಅಲ್ಲೂ ಅದೇ ಆಗುತ್ತೆ. ಬಟ್ ನೀವಿಬ್ಬರು ಇಂಜಿನಿಯರಿಂಗ್ ಮಾಡಿ 3 ಜನದಲ್ಲಿ ಇಂಜಿನಿಯರಿಂಗ್ CS ರಿಲೇಟೆಡ್ ಜಾಬ್ಸ್ ಇದೆಯಾ, ಮುಂದೆ ಏನು ಫ್ಯೂಚರು, ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಆನ್ ದಿಸ್. ನೆಕ್ಸ್ಟ್ ನೋಡಿದ್ರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ 20%,
ಮೆಕ್ಯಾನಿಕಲ್ 7%, ಸಿವಿಲ್ 5.6%, ಇನ್ನೆಲ್ಲ ತುಂಬ ಕಮ್ಮಿ ಇದೆ. ಸೊ ಸರ್ ನೆಕ್ಸ್ಟ್ 10 years 20 yearsಲ್ಲಿ ಏನಾಗ್ಬೋದು, ಯಾವ ಬ್ರಾಂಚ್ ತೊಗೊಂಡ್ರೆ ಬೆಟರು ಅನ್ನಂದರೆ ದೆರ್ ಇಸ್ ನೋ ಸಿಂಗಲ್ ಆನ್ಸರ್ ಫಾರ್ ದ್ಯಾಟ್, ಬಿಕಾಸ್ ಯಾರು ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ 10 yearsಲ್ಲಿ AI ಬೂಮ್ ಯಾವ ಥರ ಇರುತ್ತೆ ಅಂತ. ಬಟ್ ವಾಟ್ ವಿ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಯು ಇಸ್ ಸಮ್ ಕೋರ್ ಬ್ರಾಂಚಸ್ ಆರ್ ಅಗೈನ್ ಕಮಿಂಗ್ ಬ್ಯಾಕ್. ಫಾರ್ ಎಕ್ಸಾಂಪಲ್ ರೋಬೋಟಿಕ್ಸ್ ಆಟೋಮೇಷನ್ ಇರ್ಬೋದು, ಏರೋಸ್ಪೇಸ್ ಇರ್ಬೋದು, ಬಯೋಟೆಕ್ನಾಲಜಿ, ಫಾರ್ ಎಕ್ಸಾಂಪಲ್ ಹೆಲ್ತು, ಜೆನೆಟಿಕ್ಸು, ಈ ಥರದ್ದೆಲ್ಲ ತುಂಬ ಡೆಫಿನೆಟ್ಲಿ ಸ್ಕೋಪ್ ಇದೆ ವಿತ್ AI. ಸೊ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ವಾಟ್ ವಿ ಕ್ಯಾನ್ ಡೆಫಿನೆಟ್ಲಿ ಸೇ ಇಸ್, ಈ ಟೈಮ್ ಪೀರಿಯಡಲ್ಲಿ ಏನಾಗ್ತಾ ಇತ್ತು ಅಂದರೆ ಯಾರು ಇಂಗ್ಲೀಷ್ ಚೆನ್ನಾಗಿ ಬರ್ತಾಯಿತ್ತೋ ಅವ್ರಿಗೆ ಜಾಬ್ ಸಿಗ್ತಾಯಿತ್ತು. ನೆಕ್ಸ್ಟು ಈ IT ಬೂಮಲ್ಲಿ ಏನಾಯಿತು, ಯಾರಿಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಬರುತ್ತೋ, ಕಂಪ್ಯೂಟರ್ ಜೊತೆ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಬರುತ್ತೋ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲಿ ಅವ್ರಿಗೆ ಚೆನ್ನಾಗಿ ಸ್ಯಾಲ್ರಿ ಸಿಗ್ತಾಯಿತ್ತು, ಚೆನ್ನಾಗಿ ಗ್ರೋತ್ ಆಯಿತು. ನೆಕ್ಸ್ಟು ಏನಾಗುತ್ತೆ ಅಂದರೆ ಇಂಗ್ಲೀಷ್ ಯಾವ ಥರ ಇತ್ತು, ಕೋಡಿಂಗ್ ಅದೇ ಥರ ಆಗುತ್ತೆ ಬಿಕಾಸ್ ಆಫ್ AI. ಇಟ್ ವಿಲ್ ಮೇಕ್ ಇಟ್ ಕೋಡಿಂಗ್ ಆ್ಯಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ವೆರಿ ಕಾಮನ್ ಫಾರ್ ಎವ್ರಿ ಒನ್ ಟು ಡೂ ಇಟ್. ಸೊ ಎಲ್ಲ ಡಿಫ್ರೆಂಟ್ ಬ್ರಾಂಚಸ್ ಅವರು ಇದನ್ನು AI ಅಪ್ಲೈ ಮಾಡಿದಾಗ ಐ ಥಿಂಕ್ ದೇ ವಿಲ್ ಬಿ ವೆರಿ ಟಾಪ್, ಅಂದರೆ ರಿಕ್ವೈರ್ಮೆಂಟ್ ಪ್ರಕಾರ ಅವರು ತುಂಬ ಶೈನ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ವಾಟ್ ಐ ವುಡ್ ರೆಕಮೆಂಡ್ ಇಸ್, ನಿಮಗೆ ನ್ಯಾಚುರಲ್ ಸ್ಟ್ರೆಂತ್ಸ್ ಏನು, ಇಂಟ್ರೆಸ್ಟ್ ಏನು ಅಂತ ರಿಯಲೈಸ್ ಆಗಿ ಅಲಾಂಗ್ ವಿತ್ ದ್ಯಾಟ್ ನೀವು AI ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಐ ಥಿಂಕ್ ಯು ವಿಲ್ ಬಿಕಮ್ ಅನ್ಸ್ಟಾಪಬಲ್. ಬಟ್ ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗ್ತೀನಿ, ಬಟ್ ನಿಮ್ದು ಅದು ರಿಯಲ್ ಸ್ಟ್ರೆಂತ್ ಅಲ್ಲ, ರಿಯಲ್ ಇಂಟ್ರೆಸ್ಟ್ ಅಲ್ಲ ಅಂದರೆ ಐ ಥಿಂಕ್ ಇಟ್ಸ್ ಗೋನ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಇನ್ ದ ಫ್ಯೂಚರ್. ಸೊ ನಿಮ್ಮ ಇಂಟ್ರೆಸ್ಟ್ಸು ಮತ್ತು ಬ್ರ್ಯಾಂಚು ಸ್ಟ್ರೆಂತು ತಿಳ್ಕೊಬೇಕು ಅಂದರೆ ನಾವು ಸಿಂಪ್ಲಿಫೈಡ್ ಮೈಂಡ್ಸಿಂದ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ, ಲೈವ್ ವರ್ಕ್ಶಾಪು. ನಿಮ್ಮದು ಒಂದು 1 hour ಲೈವ್ ವರ್ಕ್ಶಾಪ್ ಇರುತ್ತೆ. ಯು ವಿಲ್ ಗೆಟ್ ಟು ನೋ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಯು, ಯಾವ ಬ್ರಾಂಚಸ್ಗೆ ನಿಮಗೆ ಸೂಟು, ಸ್ಟ್ರೆಂತ್ಸ್ ಪ್ರಕಾರ, ಇಂಟ್ರೆಸ್ಟ್ ಪ್ರಕಾರ ಅಂತೆಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಅದ್ರದ್ದು ರಿಪೋರ್ಟ್ ಯಾವ ಥರ ಬರುತ್ತೆ ಅಂತ ನಿಮಗೆ. ಸೊ ಚೆಕ್ ಮಾಡಿ. ಸೊ ನಿಮಗೆ ಲೈಕ್ ಇನ್ ಕೇಸ್ ನೀವು ರಿಯಲೈಸ್ ಆಗಬೇಕು ನಿಮ್ಮ ಸ್ಟ್ರೆಂತ್ಸ್ ಏನು, ನಿಮ್ಮ ಇಂಟ್ರೆಸ್ಟ್ ಏನು ಅಂತ ಅನ್ಬೇಕು ಅಂದರೆ ಡೆಫಿನೆಟ್ಲಿ ನೀವು ಅದಕ್ಕೆ ಎನ್ರೋಲ್ ಆಗಿ. ವಿ ವಿಲ್ ಡೆಫಿನೆಟ್ಲಿ ಟೆಲ್ ಯು ವಾಟ್ ಈಸ್ ದಿ ಬೆಸ್ಟ್ ಪಾತ್ ಫಾರ್ ಯು ಸ್ಪೆಸಿಫಿಕಲಿ ಆ್ಯಂಡ್ ಯು ವಿಲ್ ಎಂಜಾಯ್ ದ್ಯಾಟ್. ಸೊ ಆಲ್ರೆಡಿ ಸ್ಟೂಡೆಂಟ್ಸ್ ಆ ಕೇಸ್ ಸ್ಟಡಿ ಮತ್ತು ಆ ವರ್ಕ್ಶಾಪಲ್ಲಿ ಅಟೆಂಡ್ ಮಾಡಿರೋರು, ದೇ ಎಂಜಾಯ್ಡ್ ಇಟ್ ಆ್ಯಂಡ್ ದೇ ಆಲ್ಸೋ ರಿಯಲೈಸ್ಡ್ ವಾಟ್ ಈಸ್ ದೇರ್ ಇನ್ನರ್ ಸ್ಟ್ರೆಂತ್ಸ್, ಇನ್ನರ್ ಇಂಟ್ರೆಸ್ಟ್ ಅಂತ. ಸೊ ಕಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಇನ್ ಕೇಸ್ ಇಫ್ ಯು ನೀಡ್ ಎನಿಥಿಂಗ್ ಎಲ್ಸ್ ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ತಲುಪಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.